ಇವತ್ತು ಸೋಮವಾರ ನಮ್ಮ ಅಕ್ಕಂಗೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ಶಿವನ ಗುಡಿಗೆ ಹೋಗಿ ಬಾ ಅಂತ ಕಳಿಸಿದೆ. ಯಾಕೋ ನಮ್ಮ ಅಕ್ಕ ಇನ್ನೂ ಮನೆಗೆ ಬಂದಿಲ್ಲ. ಎಲ್ಲೋಗ್ಬಿಟ್ಲ ಏನೋ. ಇವತ್ತು ಯಾಕೋ ಬೇಜಾರಾಗ್ತಿದೆ. ಸ್ವಲ್ಪ ಮ್ಯಾಗಿನಾದ್ರೂ ತಿನ್ಕೊಂಡು ಬರೋಣ. ಈ ಮಕ್ಕಂಗೆ ನಾನಂತೂ ಎಷ್ಟ್ ಸತಿ ಹೇಳ್ತೀನಿ ಬಟ್ಟೆ ಅಂಗಡಿಗೆ ಹೋಗ್ಬೇಡ ಅಂತ. ಆದ್ರೆ ನನ್ನ ಮಾತೆ ಕೇಳಿಲ್ಲ. ಹಿಂಗ್ ಸತ್ ಬಿದ್ದಿದ್ದಾಳೆ ನೋಡು. ನಾನೇ ಮಾಡಕ್ಕಾಗುತ್ತೆ ಅಷ್ಟೇ. ಒಳ್ಳೇದ್ ಮಾಡ್ತದ. ನಾನು ಈ ದೇವನ ಸಮಾಧಿಲೇ ಸುಟ್ಟಾಕ್ ಬಂದಿದ್ದೆ. ಆದ್ರೆ ಮತ್ತೆ ಬಂದಿದೆ. ಮನುಷ್ಯ ಸತ್ ಮೇಲೆ ದೆವ್ವ ಆಗ್ತಾನೆ, ದೆವ್ವ ಸತ್ ಮೇಲೆ ಸಿಟ್ ಬಂದಾಗ ಸಿಟ್ ಮೂತಿ. ಆಯ್ತು, ಆಮೇಲೆ ನನ್ನ ವಿಡಿಯೋ ನೋಡ್ತಿದ್ಯಲ್ಲ ನೀನಂತೂ ನಿಜವಾಗ್ಲು ದೊಡ್ಡ ಮೂತಿ. ಈಗ ವಿಷಯಕ್ಕೆ ಬರೋಣ. ನಿನ್ನ ಬದುಕಿನ ಎಲ್ಲಾ ಸಮಸ್ಯೆಗಳಿಗೂ ಒಂದೇ ದಾರಿ. ನಾನು ಎಲ್ಲ ಸಮಸ್ಯೆ ಬಗೆಹರಿಸಿನಲ್ಲ. ಭಗವಂತ ನಮ್ಗೆ ಯಾವ್ದು ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಕೊಟ್ಟು ನೋಡ್ತಾನೆ, ಇಟ್ಟು ನೋಡ್ತಾನೆ. ಆದ್ರೆ ಅದಕ್ಕೆ ನಾನೇ ಸಾಕ್ಷಿ. ನಿನ್ ಜೀವನದಲ್ಲಿ ಇದೀನಲ್ವಾ, ಅದಕ್ಕೆ ಕೇಳಿ ಸಾಕು, ಎದ್ದೋಗ್ ಕೆಲಸ ಮಾಡು. ನಿನ್ಗೆ ನಾನು ಇಷ್ಟೊಂದು ಮರ್ಯಾದೆ ಕೊಡ್ತಿದ್ದೀನಿ ಅಂದ್ರೆ ನೀನು ಪುಣ್ಯ ಮಾಡಿದಿ ಅಂತ ಆತ, ಗೊತ್ತಾಯ್ತಾ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನೆನಪಾಗ್ತಿದೆ ಅಲ್ವಾ ನಿನ್ಗೆ? ನಾನು ಮಾಡಿರೋ ಸಹಾಯ ಎಲ್ಲ ನೆನಪಾಗ್ತಿದೆ ಅಲ್ವಾ ನಿನ್ಗೆ? ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಕೊಟ್ಬಿಡು ನನ್ನ ಸಾಲನ. ನೀನು ನಾನಿರೋ ತನಕ ಮಾತ್ರ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಆದ್ರೆ ನಾನಿದ್ದೀನಿ ಅಂತ ತಲೆ ಕೆಡಿಸ್ಕೊ, ಆಯ್ತಾ? ಒಳ್ಳೇದ್ ಮಾಡ್ತದ. ನೋ ವೇ. ಇಲ್ಲ, ಚಾನ್ಸೇ ಇಲ್ಲ. ನನಗಿದ್ರ ಒಂಥರ ಸಂತೋಷ ಅಷ್ಟೇ.